ಎಲ್ರಿಗೂ ನನ್ನ ನಮಸ್ಕಾರ. ನಾನು ಕಳೆದ ವಿಡಿಯೋದಲ್ಲಿ ನಿಮಗೆಲ್ಲ ಆಯುರ್ವೇದ ಅಂದರೆ ಏನು ಅಂತ ತಿಳಿಸ್ಕೊಟ್ಟಿದ್ದೆ. ಇವತ್ತು ನಾವು ಈ ವಿಡಿಯೋಯಿಂದ ದಿನಚರ್ಯದ ಬಗ್ಗೆ ತಿಳಿತಾ ಹೋಗೋಣ. ಪ್ರತಿಯೊಂದು ವಿಷಯವನ್ನು ನಾನು ನಿಮಗೆ ಸೂಕ್ಷ್ಮವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ದಿನಚರ್ಯ ಅಂದರೆ ನಾವು ಪ್ರತಿನಿತ್ಯ ಮಾಡುವಂಥ ಕೆಲಸಗಳು, ಅಂದರೆ ಬೆಳಗ್ಗೆ ಎದ್ದಾಗಲಿಂದ ಸಂಜೆ ಮಲಗೋ ತನಕ ಏನೆಲ್ಲ ಕೆಲಸ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತಾ ಹೋಗ್ತೇನೆ. ಮೊದಲನೇದಾಗಿ ಇವತ್ತು ನಾವು ಬ್ರಾಹ್ಮಿ ಮುಹೂರ್ತ, ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದ್ರಿಂದ ಏನೆಲ್ಲ ಲಾಭಗಳಿದೆ ಅಂತ ನೋಡೋಣ. ಮತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದ ತಕ್ಷಣ ಉಷ್ಣ ಜಲಪಾನ ಅಂದರೆ ಬಿಸಿನೀರು ಕುಡಿಯುವಂಥದ್ದು. ಆ ಬಿಸಿನೀರು ಕುಡಿದ್ರೆ ಏನೆಲ್ಲ ಪರಿಣಾಮಗಳು ಬೀರುತ್ತೆ ದೇಹದ ಮೇಲೆ ಅಂತ ತಿಳಿಯೋಣ. ಮತ್ತು ಇನ್ನೊಂದು ಮಲತ್ಯಾಗ ಅಂದರೆ ನಿನ್ನೆ ತಿಂದಿರುವಂಥ ಆಹಾರ ಇವತ್ತು ಅಂದರೆ ಬೆಳಗ್ಗೆ ಯಾವ ಥರ ನಾವು ತ್ಯಾಗ ಮಾಡಬೇಕು, ಯಾವ ರೀತಿ ದೇಹದಿಂದ ಹೊರಗಾಕಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ. ಮೊದಲನೇದಾಗಿ ಬ್ರಾಹ್ಮಿ ಮುಹೂರ್ತ ಅಂದರೆ ನಮಗೆಲ್ಲ ಗೊತ್ತಿರೋ ಪ್ರಕಾರ ಬೆಳಗ್ಗೆ 4 ಗಂಟೆಗೆ ಎದ್ದೇಳೋದು. ಮಕ್ಕಳಾದರೆ 4 ಗಂಟೆಗೆ ಎದ್ದೋದು, ಒಳ್ಳೆ ಬುದ್ಧಿ ಎತ್ತುತ್ತೆ, ಚೆನ್ನಾಗಿ ವಿದ್ಯೆ ಅಂಟುತ್ತೆ, ಈ ಥರ ಎಲ್ಲ ಹೇಳ್ತಿರ್ತಾರೆ. ಆದರೆ ನಿಜವಾದ ಬ್ರಾಹ್ಮಿ ಮುಹೂರ್ತ ಏನಂದರೆ, ಒಬ್ಬ ತನ್ನ ಆಯುಷ್ಯ, ಅಂದರೆ ನಾವು ಕಳೆದ ವಿಡಿಯೋದಲ್ಲಿ ಆಯುರ್ವೇದ ಬಗ್ಗೆ ಆಯುರ್ವೇದ ಅಂದರೆ ಆಯುಷ್ಯವಿಧ ಆಯುರ್ವೇದ ಅಂದರೆ ನಮ್ಮ ದೀರ್ಘ ಜೀವನ, ಅಂದರೆ ಲಾಂಗಿಟಿವಿಟಿ, ಅಂದರೆ ಹೆಚ್ಚು ದೀರ್ಘಗಳು ಬದುಕೋದಕ್ಕೆ ನಾವು ಆಯುರ್ವೇದನ ಫಾಲೋ ಮಾಡಬೇಕು. ಅಂದರೆ ಆಯುರ್ವೇದದಲ್ಲಿ ನಮಗೆ ಏನೆಲ್ಲ ಮಾಡಬೇಕು ಪ್ರತಿಯೊಂದನ್ನು ತಿಳಿಸ್ಕೊಟ್ಟಿದ್ದಾರೆ. ಮೊದಲನೇದಾಗಿ ಬ್ರಾಹ್ಮಿ ಮುಹೂರ್ತ ನೋಡೋದಾದರೆ, ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೆ ಸ್ವಸ್ಥೋ ರಕ್ಷಾರ್ಥಂ ಆಯುಷ ಅಂತಾರೆ. ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತನ್ನ ಕೆಲಸಗಳನ್ನು ಮಾಡಿದ್ರೆ ಸ್ವಸ್ಥೋ ರಕ್ಷಾರ್ಥಂ ಆಯುಷ, ಅಂದರೆ ತನ್ನ ಹೆಲ್ತನ್ನು ಕಾಪಾಡ್ಕೊಬೋದು, ತುಂಬ ಹೆಚ್ಚು ಕಾಲಗಳು ಬದುಕೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾದರೆ ಬ್ರಾಹ್ಮಿ ಮುಹೂರ್ತ ಅಂದರೆ ಏನು, ಯಾವ ಟೈಮ್ನ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ ಅಂದರೆ, ಒಂದು ದಿನದಲ್ಲಿ 30 ಮುಹೂರ್ತಗಳಿರುತ್ತೆ. ಅಂದರೆ ಒಂದು ಮುಹೂರ್ತಕ್ಕೆ 48 ನಿಮಿಷ. ಅಂದರೆ ನಿಜವಾದ ಬ್ರಾಹ್ಮಿ ಮುಹೂರ್ತ ಟೈಮಿಂಗ್ಸ್ ಏನು ಅಂದರೆ, ಸೂರ್ಯ ಉದಯಸ್ಥ ಆಗುವ 48 ಅಥವಾ 96 ನಿಮಿಷಗಳ ಅವಧಿಯನ್ನು ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ. ಅಂದರೆ ಫಾರ್ ಎಕ್ಸಾಂಪಲ್, ಇವತ್ತು ಸೂರ್ಯ 7 ಗಂಟೆಗೆ ಎದ್ದೇಳ್ತಾನೆ ಅಥವಾ ಉದಯ ಆಗ್ತಾನೆ ಅಂತ ಅಂದ್ಕೊಳ್ಳಿ. ಅಂದರೆ ಸೂರ್ಯ ಉದಯ ಆಗೋದಕ್ಕೂ ಮುಂಚೆ 46 ನಿಮಿಷ ಅಥವಾ 96 ನಿಮಿಷ, ಅಂದರೆ 96 ನಿಮಿಷಗಳು ಅಂದರೆ 1 hour 36 minutes. ಅಂದರೆ ಸೂರ್ಯ ಹುಟ್ಟಕ್ಕೂ 1 hour 36 minutes ಈ ಅವಧಿಯನ್ನು ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ. ಸೊ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಏನು ಮಾಡಬೇಕು ಅಂದರೆ, ಒನ್ ಶುಡ್ ಸಿ ದದಿ ಅಂದರೆ ಕರ್ಡ್, ಮೊಸರು. ಬೆಳಗ್ಗೆ ಎದ್ದು ಈ ದದಿನ ಮುಟ್ಟೋದಾಗಲಿ ಅಥವಾ ನೋಡೋದಾಗಲಿ ಮಾಡಬೇಕು. ಮತ್ತು ಸಾಸಿವೆ ಬೀಜಗಳಿರ್ತಲ್ಲ, ಮಸ್ಟರ್ಡ್ ಸೀಡ್ಸ್, ಈ ಮಸ್ಟರ್ಡ್ ಸೀಡ್ಸ್ನ ನೋಡೋದಾಗಲಿ ಅಥವಾ ಮುಟ್ಟೋದಾಗಲಿ, ಮತ್ತು ಪುಷ್ಪ ಅಥವಾ ಹೂವು, ಇದನ್ನು ಮುಟ್ಟೋದು ಅಥವಾ ನೋಡೋದಾಗಲಿ ಮಾಡಿದ್ರೆ ಆ ದಿನನ ನಾವು ಅಂದರೆ ತುಂಬ ಶುಭಕರವಾಗಿರುತ್ತೆ ದಿನ ಅಂತ ಹೇಳ್ತೇವೆ. ಮತ್ತು ಈಗ ಕೆಲವೊಂದು ಕಡೆ ನಮ್ಮ ಅಜ್ಜಿಯರು, ನಮ್ಮ ತಾಯಿಯವರೆಲ್ಲ ಹೇಳ್ತಿರ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ಕರಡಿ ನೋಡಬಾರ್ದು, ಸರಿ ಇರಲ್ಲ ದಿನ ಅಂತ ಹೇಳ್ತಾರೆ. ಆದರೆ ಆಯುರ್ವೇದ ಏನು ಹೇಳ್ತಂದರೆ, ಬೆಳಗ್ಗೆ ಎದ್ದು ನಮ್ಮ ಮುಖನ ಒಂದ್ಸರಿ ನೋಡ್ಕೊಬೇಕು. ಅಥವಾ ಘೃತ ಅಂದರೆ ತುಪ್ಪದಲ್ಲಿ ನಮ್ಮ ಮುಖನ ಒಂದ್ಸರಿ ನೋಡಿಕೊಂಡ್ರೆ ಆ ದಿನ ಪೂರ್ತಿ ನಮಗೆ ಶುಭಕರವಾಗಿರುತ್ತೆ ಅನ್ನೋದು ಆಯುರ್ವೇದ ತಿಳಿಸ್ಕೊಡುತ್ತೆ. ಮತ್ತು ಈ ಅಭ್ಯಾಸ ನಮ್ಮ ಜೀವಿತ ಅಂದರೆ ಹೆಚ್ಚು ದೀರ್ಘಗಳ ಕಾಲ ಬದುಕೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದ್ರಿಂದ ನಮ್ಮ ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಮತ್ತು ನಮ್ಮ ಬುದ್ಧಿ ಅಂದರೆ ನಮ್ಮ ಇಂಟೆಲಿಜೆನ್ಸ್ ಇಂಪ್ರೂವ್ ಆಗುತ್ತೆ. ಮತ್ತು ಇದರಿಂದ ಆಗುವಂಥ ಲಾಭಗಳೇನೆಂದರೆ, ಮೊದಲನೇದಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳುವಂಥವ್ರಿಗೆ ಆ ದಿನ ಪೂರ್ತಿ ತುಂಬ ಬ್ಲಿಸ್ಫುಲ್ ಅಂದರೆ ತುಂಬ ಹಿತಕರವಾಗಿರುತ್ತೆ. ಮತ್ತು ತುಂಬ ಎನರ್ಜೆಟಿಕ್ ಆಗಿರ್ತಾರೆ ದಿನ ಪೂರ್ತಿ. ಮತ್ತು ನಮ್ಮ ಟೆಕ್ಸಸ್ ಯೂನಿವರ್ಸಿಟಿ ಒಂದು ರಿಸರ್ಚ್ ನಡೆಸುತ್ತೆ. ಆ ರಿಸರ್ಚಲ್ಲಿ ಏನು ಹೇಳುತ್ತಂದರೆ, ಈ ಸ್ಟೂಡೆಂಟ್ಸ್ ಯಾರೆಲ್ಲ ಬೆಳಗ್ಗೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ತಿದ್ದಾರೆ ಅವರ ಸ್ಕೋರ್ಸ್ ಮತ್ತು ಮಾರ್ಕ್ಸ್ ತುಂಬ ಹೈ ಇದೆ ಅಂದೆ. ಸೊ ಈ ಬ್ರಾಹ್ಮಿ ಮುಹೂರ್ತ ಅನ್ನೋದು ನಮಗೆ ಇಷ್ಟು ಇಂಪಾರ್ಟೆಂಟ್. ಮತ್ತು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಉಷ್ಣ ಜಲಪಾನನ ಸೇವಿಸಬೇಕು. ಉಷ್ಣ ಜಲಪಾನ ಅಂದರೆ ಬಿಸಿನೀರನ್ನು ತುಂಬ ಬಿಸಿ ಮಾಡಿ ಕುಡಿಯುವಂಥದ್ದು ಅದಲ್ಲ, ಅಂದರೆ ಮೈಲ್ಡ್ ವಾರ್ಮ್ ಆಗಿರುವಂತಹ ನೀರನ್ನು ಕಾಯಿಸಿ ಬೆಳಗ್ಗೆ ಎದ್ದಿದ ತಕ್ಷಣ. ಸೊ ಈ ಉಷ್ಣ ಜಲಪಾನವನ್ನು 640 ml ಅಂದರೆ 640 ml ಸೇವಿಸೋದ್ರಿಂದ ನಮಗೆ ಹಿಮೋರಾಯ್ಡ್ಸ್ ಅಂದರೆ ಅರ್ಷಸ್ ಅಂತ ಕರಿತೀವಿ ಆಯುರ್ವೇದದಲ್ಲಿ, ಅಂದರೆ ಈ ಫೈಲ್ಸ್ ರೋಗ ಇರೋರಿಗೆ, ಮತ್ತು ಜ್ವರ ಅಂದರೆ ಫೀವರ್ ಇರೋವಂಥವ್ರಿಗೆ, ಮತ್ತು ಶೋಥ ಅಂದರೆ ಕೈಕಾಲು ಊತ, ದೇಹದಲ್ಲಿ ಊತಗಳಿದ್ದರೆ ಇಂಥವರಿಗೆ, ಮತ್ತು ಮೂತ್ರ ಅಂದರೆ ಯೂರಿನರಿ ರಿಲೇಟೆಡ್ ಡಿಸಾರ್ಡರ್ಸ್, ಮತ್ತು ಶ್ರವಣ ಗಲ ಶಿರ ಅಂದರೆ ಕಿವಿ, ಗಂಟಲು ಮತ್ತು ತಲೆನೋವು, ಈ ಸಂಬಂಧಪಟ್ಟಂಥ ಯಾವುದೇ ರೋಗಗಳಿದ್ರೂ ನಿವಾರಣೆ ಆಗುತ್ತೆ. ಮತ್ತು ದೃಷ್ಟಿ ಅಂದರೆ ಕಣ್ಣಿನ ಐಸೈಟ್
ಐಸೈಟ್ಗೆ ಸಹ ಈ ಉಷ್ಣ ಜಲ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನೆಕ್ಸ್ಟ್ ನೋಡೋದಾದರೆ ಮಲತ್ಯಾಗ. ಮಲತ್ಯಾಗ ಹೇಗಿರಬೇಕಂದ್ರೆ, ಮಲತ್ಯಾಗ ಅಂದರೆ ನೆನ್ನೆ ನಾವು ಸೇವಿಸಿರುವಂಥ ಆಹಾರ ಇವತ್ತು ಹೊರಗೆ ಹಾಕುವಂಥದ್ದು. ಈ ಮಲತ್ಯಾಗನ ನಾವು ಯಾವತ್ತಿಗೂ ಅಷ್ಟೇ ನಮ್ಮ ನ್ಯಾಚುರಲ್ ಆಗಿ ಅದನ್ನ ಪಾಸ್ ಮಾಡೋದೇ ಬೆಸ್ಟ್. ಅದಕ್ಕೆ ಯಾವುದೇ ಆದ ಶ್ರಮ ಅಥವಾ ಫೋರ್ಸಲ್ಲಿ ಯಾವುದೇ ಕಾರಣಕ್ಕೂ ಮಲತ್ಯಾಗನ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಈ ಮಲತ್ಯಾಗ ಮಾಡೋದ್ರಿಂದ ನಮ್ಮ ಕಾಂಪ್ಲೆಕ್ಷನ್ ಅಂದರೆ ಒಳ್ಳೆ ಕಾಂತಿ ಪಡೆದುಕೊಳ್ಳುತ್ತೆ ಮತ್ತು ಒಳ್ಳೆ ಹಿತಕರವಾಗಿರುತ್ತೆ ಮತ್ತು ಯಾವುದೇ ರೀತಿಯಂತಹ ಹೆವಿನೆಸ್ ಬಾಡಿಯಲ್ಲಿ ಮೈಭಾರ ಈ ಥರ ಕಾಣಿಸ್ಕೊಳ್ಳೋದಿಲ್ಲ. ಇದೆಲ್ಲ ಮಲತ್ಯಾಗದಿಂದ ಹೆಲ್ಪ್ ಆಗುತ್ತೆ. ಸೊ ಮಲತ್ಯಾಗ ಆದ ನಂತರ ಕೈ ಕಾಲು ಮುಖನ ತೊಳ್ಕೊಳ್ಳೋದು. ಕೈ ಕಾಲು ಮುಖನ ತೊಳೆದುಕೊಳ್ಳೋದ್ರಿಂದ ಯಾವುದೇ ರೀತಿಯಂತಹ ನೆಗೆಟಿವಿಟಿ, ನಮ್ಮಲ್ಲಿರುವಂಥ ನೆಗೆಟಿವಿಟಿ ದೂರ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ ಮಾಡಬೇಕಾಗಿರುವಂಥ ಕೆಲಸಗಳು. ಸೊ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ಈ ಫಿಸಿಕಲಿ ಮೆಂಟಲಿ ಸ್ವಲ್ಪ ಅನ್ಸ್ಟೇಬಲ್ ಆಗ್ತೀವಿ ನಾವು. ಫಿಸಿಕಲಾಗಿ ಏನು ಕೆಲಸ ಮಾಡೋದಕ್ಕೂ ಇಷ್ಟ ಇರಲ್ಲ, ತುಂಬ ಲೇಸಿನೆಸ್ ಕಾಣಿಸ್ಕೊಳ್ಳುತ್ತೆ. ಅಂದರೆ ಮೈಭಾರ, ಏನು ಕೆಲಸ ಮಾಡೋದಕ್ಕೂ ಇಷ್ಟ ಆಗೋದಿಲ್ಲ. ಮತ್ತು ಅಜೀರ್ಣ ಅಂದರೆ ಊಟ ಡೈಜೆಸ್ಟ್ ಆಗಿಲ್ಲ ಅಂತ ಅನಿಸ್ತಿರುತ್ತೆ. ಮತ್ತು ನಾನಾ ರೀತಿಯ ರೋಗಗಳಿಗೆ ಇದು ದಾರಿ ಮಾಡಿಕೊಡುತ್ತೆ. ಸೊ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದ್ರಲ್ಲಿ ಎಷ್ಟೆಲ್ಲ ಲಾಭ ಇದೆ ಅಂತ ಗೊತ್ತಾದ ಮೇಲೂ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಈ ನಮ್ಮ ದಿನಚರಿನ ಸ್ಟಾರ್ಟ್ ಮಾಡೋದು ನಮಗೆ ತುಂಬ ಒಳ್ಳೆಯದು ಅಂತ ಈ ವಿಡಿಯೋದಲ್ಲಿ ಮೇಯ್ನಾಗಿ ಈ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಟ್ಟೆ. ಮುಂದಿನ ವಿಡಿಯೋದಲ್ಲಿ ಬ್ರಾಹ್ಮಿ ಮುಹೂರ್ತ ಆಯಿತು, ಉಷ್ಣ ಜಲಪಾನ ಆಯಿತು, ಮಲತ್ಯಾಗ ಆಯಿತು, ನಾವು ಹೇಗೆ ಅಭ್ಯಂಗ ಮಾಡಬೇಕು, ಹೇಗೆ ಮುಖ ತೊಳಿಬೇಕು, ಹೇಗೆ ಅಂಜನ ಮಾಡಬೇಕು, ಈ ಪ್ರತಿಯೊಂದನ್ನು ತಿಳಿಸ್ಕೊಡ್ತೇನೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.